ಮುಡ ಕಮಿಷನರ್ಗೆ ಸಿಎಂ ಪತ್ನಿ ಪತ್ರ ಬರೆದಿದ್ದಾರೆ. 14 ನಿವೇಶನಗಳನ್ನು ನಾನು ವಾಪಸ್ ಕೊಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆದಷ್ಟು ಬೇಗ ಕ್ರಮ ಜರುಗಿಸಿ ಅಂತ ಹೇಳಿದ್ದಾರೆ. ಸೈಟ್ ಕೊಟ್ಟ ಆದ ಮೇಲಿನ ಬೆಳವಣಿಗೆಗಳು ಏನೇನು? ತನಿಖೆಯ ಸಂಕಷ್ಟದಿಂದ ಪಾರಾಗಬಹುದಾ? ಮುಜುಗರದಿಂದ ಹೊರಗಡೆ ಬರಬಹುದಾ? ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅನ್ನುವಂಥ ಮಾತುಗಳಿದೆಯಲ್ಲ, ಅದರ ಬಗ್ಗೆ ಏನೇನು ಪ್ರಶ್ನೆಗಳು ಹೇಳ್ತವೆ? ಸಿಎಂ ಕುಟುಂಬ ಲಾಭ ಪಡೆದಿದೆ ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೆ ಹೇಗೆ ಉತ್ತರ ಸಿಗುತ್ತೆ? ಇದು ಏನಾದರೂ ಕೋರ್ಟ್ನಲ್ಲಿ ಇದೇನಾದರೂ ಸ್ಟ್ಯಾಂಡ್ ಆಗುತ್ತಾ? ಕಾನೂನು ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳುತ್ತೆ? ಇದಕ್ಕೆ ಸಂಬಂಧಪಟ್ಟಂಗೆ ಏನು ಅಂದರೆ, ದಿಲ್ಲಿ ತನಕ ಇವರು ಚರ್ಚೆ ಮಾಡಿದಾರಂತೆ ಕಾನೂನು ತಜ್ಞರ ಜೊತೆಗೆ. ವಾಪಸ್ ಕೊಟ್ಟರೆ ಏನು, ಕೊಡದಿದ್ರೆ ಏನು, ಎಲ್ಲವೂ ಕೂಡ ಬಂದಿದೆ. ಅವರ ಸಲಹೆ ಮೇರೆಗೇ ಸಿಎಂ ಪತ್ನಿ ಈ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಅವ್ರು ಹೇಳಿದ್ದಾರೆ ಪತ್ರದಲ್ಲಿ. ಹಿಂದೆನೇ ನಾನು ಕೊಟ್ಟುಬಿಡಬೇಕು ಅಂತ ನಾನು ಯೋಚನೆ ಮಾಡಿದ್ದೆ, ಆದರೆ ಈ ಬೇಡ, ಇದಕ್ಕೆ ಸಂಬಂಧಪಟ್ಟಂಗೆ ಎದುರಿಸಬೇಕು ಅಂತ ಕೆಲವರು ಸಲಹೆ ಕೊಟ್ಟರು, ಅದಕ್ಕೋಸ್ಕರ ನಾನು ಸುಮ್ಮನಿದ್ದೆ, ಈಗ ನಾನು ವಾಪಸ್ ಕೊಡ್ತಾ ಇದ್ದೀನಿ ಅಂತ ಅವರು ಪತ್ರದಲ್ಲಿ ಬರೆದಿದ್ದಾರೆ. ಬರೀ ನಮ್ಮ ಕೋರ್ಟ್ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಈಗ ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ, ಒಂದು ಭಾವನಾತ್ಮಕವಾದಂಥ ಪತ್ರ ಬರೆದಿದ್ದಾರೆ, ಅದೆಲ್ಲ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನು ಅಂದರೆ, ಈಗೇನೀಗ ಈ ಆರೋಪಗಳು ಕೇಳಿಬರ್ತಾ ಇವೆ, ಇದನ್ನು ಪಡೆದಿದ್ದೇ ಅನೈತಿಕ ಅನ್ನುವಂಥದ್ದು, ಇದನ್ನು ವಾಪಸ್ ಕೊಟ್ಟ ತಕ್ಷಣ ಅದು ನೈತಿಕವಾಗುತ್ತಾ ಅನ್ನುವಂಥದ್ದೊಂದು, ಈ ತಪ್ಪಾಗಿರುವಂಥದ್ದು ಒಪ್ಪಾಗುತ್ತಾ ಅನ್ನುವಂಥದ್ದು ಕೂಡ ಇನ್ನೊಂದು. ಇದು ಈ ಕಾನೂನಿನ ದೃಷ್ಟಿನಲ್ಲಿ ಇದನ್ನು ನೋಡೋದಾದರೆ ತಾವೇನು ಹೇಳ್ತೀರಿ ರಮೇಶ್? ರಂಗನಾಥ್, ಆರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದು 62 ಕೋಟಿ ನಷ್ಟ, ನಾವು ಯಾಕೆ ಅದನ್ನು ಬಿಟ್ಕೊಡ್ಬೇಕು ಅನ್ನುವಂಥ ಪ್ರಶ್ನೆನ ಎತ್ತಿದ್ರು. ಮತ್ತೆ ಯಾವುದೇ ಕಾರಣಕ್ಕೂ ಅದನ್ನ ಬಿಟ್ಕೊಡೋ ಮಾತೇ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ಅವರೀಗ ಏನೋ ಸೈಟ್ಗಳನ್ನು ವಾಪಸ್ ಕೊಡೋದಕ್ಕೆ ಮುಂದಾಗಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಹಿನ್ನಡೆ ಆಗ್ತಾ ಇದೆ ಅನ್ನೋದು ಗಮನಕ್ಕೆ ಬಂದಿದೆ. ಯಾಕೆಂದ್ರೆ ಇದುವರೆಗೂ ಅವರು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿಲ್ಲ ಅಥವಾ ಈ FIR ನ ರದ್ದು ಕೋರಿ ಅರ್ಜಿ ಸಲ್ಲಿಸಿಲ್ಲ. ಬದಲಾಗಿ ಅವರ ಪರ ವಕೀಲರು ಮತ್ತೆ ಅವರ ಕಾನೂನು ಸಲಹೆಗಾರರು ದೆಹಲಿಯಲ್ಲಿ ಕೂತು ಎಲ್ಲಾ ರೀತಿಯಾದಂಥ ಯೋಚನೆಗಳನ್ನ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಎಲ್ಲೋ ಒಂದು ಕಡೆ ED ಕೂಡ ಪ್ರವೇಶ ಆಗ್ತಾ ಇದೆ. ಹೀಗಾಗಿ ಇದೆಲ್ಲ ಆದಾಗ ಏನಾಗುತ್ತೆ, ತನಿಖೆ ನಡೆಯುತ್ತೆ. ಮತ್ತೆ ಇಲ್ಲಿ ಮೇಲ್ನೋಟಕ್ಕೆ ಹೈಕೋರ್ಟ್ ಹೇಳ್ತಾ ಇರೋದೇನು, ಮತ್ತೆ ಆರೋಪ ಇರುವಂತದ್ದೇನು ಅಂದ್ರೆ 56 ಕೋಟಿ ಅಕ್ರಮ ಲಾಭ ಪಡೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಒಂದು ಪ್ರಭಾವವನ್ನು ಬಳಸಿ ತಮ್ಮ ಕುಟುಂಬಸ್ಥರಿಗೆ 56 ಕೋಟಿ ರೂಪಾಯಿಯ ನಿವೇಶನವನ್ನ ಹಂಚಿಕೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನುವಂಥ ಒಂದು ಆರೋಪ ಏನಿದೆ, ಇದೇ ಈ ಕೇಸ್ನ ಬಹಳ ಸಾರಾಂಶ ಅಂತ ಹೇಳ್ಬೋದು. ಹೀಗಾಗಿ ಈ ಕೇಸ್ನ ಈ ಮೂಲ ಇರೋದೇ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದ್ದಾರೆ. 56 ಕೋಟಿ ಮೂಢ ಆಸ್ತಿ, ಅದು ಮೂಢ ಆಸ್ತಿಯನ್ನು ಇವರು ವರ್ಗಾವಣೆ ಮಾಡ್ಕೊಂಡಿದ್ರಿಂದ ಕಾನೂನು ಬಾಹಿರವಾಗಿ ಅದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಅನ್ನುವಂಥದ್ದು ಇರುವಂಥ ಆರೋಪ. ಹೀಗಾಗಿ ಆ ನಷ್ಟವನ್ನು ಸರಿದೂಗಿಸೋ ಮೂಲಕ, ಅಂದರೆ 14 ಸೈಟ್ಗಳನ್ನು ವಾಪಸ್ ಕೊಡೋ ಮೂಲಕ ಎಲ್ಲೋ ಒಂದು ಕಡೆ ಅಂತಿಮವಾಗಿ ನಷ್ಟನೇ ಆಗಿಲ್ವಲ್ಲ, ಮತ್ತೆ ಅಫೆನ್ಸ್ ಎಲ್ಲಿದೆ ಅನ್ನುವಂಥ ಒಂದು ಪ್ರಶ್ನೆ ಹೇಳುವಂತ ಮಾಡುವಂಥದ್ದು, ಜೊತೆಗೆ ತನಿಖೆಯಿಂದ ಪಾರಾಗುವಂಥದ್ದು. ಯಾಕಂದ್ರೆ ಇದುವರೆಗೂ ಸಿಎಂ ಸಿದ್ದರಾಮಯ್ಯ ಅವರು ಅವ್ರ ಪತ್ನಿಯನ್ನು ಎಲ್ಲೂ ಕೂಡ ಅಂದರೆ ಬಹಿರಂಗವಾಗಿ ತೋರಿಸಿಲ್ಲ. ಹೀಗಾಗಿ ಇದು ತನಿಖೆಗೊಳಪಟ್ಟರೆ ಎಲ್ಲಾ ಕಡೆ ಇನ್ವೆಸ್ಟಿಗೇಷನ್ಗೆ ಹಾಜರಾಗಬೇಕಾಗತ್ತೆ. ಮತ್ತೆ ತನಿಖೆ ED ಎಂಟರ್ ಆದರೆ ಎಲ್ಲಾ ರೀತಿ ಸಾಧ್ಯತೆನೂ ಇರುತ್ತೆ. ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ತನಿಖೆಗೆ ಹಾಜರಾಗಬೇಕಾಗತ್ತೆ, ಬಂಧನದ ಸಾಧ್ಯತೆ ಕೂಡ ಇರುತ್ತೆ ED ಬಂದಾಗ. ಹೀಗಾಗಿ ಇದರಿಂದ ತಪ್ಪಿಸ್ಕೋಬೇಕು ಮತ್ತೆ ಈ ಎಲ್ಲಾ ಸಂಕಷ್ಟಗಳಿಂದ ಪಾರಾಗಬೇಕು ಅಂದ್ರೆ ಇರುವಂತ ಒಂದೇ ದಾರಿ ಅಂದ್ರೆ ಈ ರೀತಿ ಸೈಟ್ ಅನ್ನ ಸರೆಂಡರ್ ಮಾಡಿದಾಗ ಎಲ್ಲೋ ಜನಗಳ ದೃಷ್ಟಿಯಲ್ಲೂ ಕೂಡ ಎಲ್ಲ ಸರೆಂಡರ್ ಮಾಡಿದ್ದಾರೆ. ಹೀಗಾಗಿ ಯಾಕೆ ಈಗ ಇನ್ವೆಸ್ಟಿಗೇಷನ್ ಬೇಕು ಅಂತ ಹೇಳ್ಬೋದು. ಆದ್ರೆ ಇದು ಕಾಂಪೌಂಡಬಲ್ ಅಫೆನ್ಸಸ್ ಅಲ್ಲ. ಅಂದ್ರೆ ಕಾನೂನಿನ ದೃಷ್ಟಿಯಲ್ಲಿ ಇವರು ಸೈಟ್ ಅನ್ನ ಈಗ FIR ಆಗೋಗಿದೆ, ತನಿಖೆ ಆರಂಭ ಆಗಿದೆ, ಈ ಹಂತದಲ್ಲಿ ಸೈಟ್ ಅನ್ನು ಸರೆಂಡರ್ ಮಾಡ್ತೀವಿ ಅಂದ್ರೂ ಕೂಡ ಇದು ಕಾಂಪೌಂಡಬಲ್ ಅಫೆನ್ಸಸ್ ಆಗದೇ ಇರೋದ್ರಿಂದ ಇವರು ಪ್ರಕರಣ ರದ್ದು ಕೋರಿ ಮತ್ತೆ ಹೈಕೋರ್ಟ್ ಮೆಟ್ಲೆ ಇರಬೇಕಾಗುತ್ತೆ ಅಥವಾ ಇನ್ವೆಸ್ಟಿಗೇಷನ್ ನಂತರ ಪೊಲೀಸರೇ B ರಿಪೋರ್ಟ್ ಅನ್ನು ಹಾಕಬೇಕಾಗುತ್ತೆ. ಆದ್ರೆ ಎಲ್ಲೋ ಒಂದು ಕಡೆ ಇದು CBI ತನಿಖೆಗೆ ಹೋಗಬೇಕು ಮತ್ತು ED ಕೂಡ ಬರ್ತಾ ಇರೋದ್ರಿಂದ ಅಷ್ಟು ಸುಲಭಕ್ಕೆ ಇದು ಆಗುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಇವರು ಪತ್ರ ಬರೆದ್ರು ಕೂಡ 14 ಸೈಟ್ ವಾಪಸ್ ತಗೊಳ್ಳಿ ಅಂತೇಳಿ ಅಷ್ಟು ಸುಲಭಕ್ಕೆ ಈ ವಿವಾದ ಬಗೆಹರಿಯುವಂತ ಲಕ್ಷಣ ಕಾಣ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಅಫೆನ್ಸ್ ಆಗಿದೆ, ಅವರು ತಮ್ಮ ಪ್ರಭಾವವನ್ನು ಬಳಸಿದ್ದಾರೆ. ಹೀಗಾಗಿ ಅಫೆನ್ಸ್ ಈಗಾಗಲೇ ಆಗೋಗಿರೋದ್ರಿಂದ ಮತ್ತೆ ಅವ್ರ ತಪ್ಪನ್ನ ಕೂಡ ಒಪ್ಕೊಂಡಂತಾಗಿರೋದ್ರಿಂದ ಈ ಕೇಸ್ ವಿಚಾರಣೆ ನಡೀಲಿ ಅಂತೇಳಿ ದೂರದವರು ಕೂಡ ವಾದ ಮಂಡನೆ ಮಾಡಬಹುದು. ಹೀಗಾಗಿ ಸೈಟ್ ಕೊಡೋದಕ್ಕೆ ಮುಂದೆ ಬಂದರೂ ಕೂಡ ಈ ಕೇಸ್ ಅಷ್ಟು ಸುಲಭವಾಗಿ ಸಾಲ್ವ್ ಆಗೋದಿಲ್ಲ. ಆದ್ರೆ ಇದೆಲ್ಲ ಒಂದ್ ಕಡೆ ಜನಗಳ ದೃಷ್ಟಿಯಲ್ಲಿ ಅಥವಾ ಮತ್ತೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅಂತೇಳಿ ಏನು ಹೇಳ್ತಾ ಇದ್ದಾರೆ 56 ಕೋಟಿ, ಅದನ್ನ ಸರಿದೂಗಿಸುವಂತ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅಂತೇಳಿ ಹೇಳ್ಬೋದು. ಓಕೆ ರಮೇಶ್, ನೀವು ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಜೊತೆಗೆ ಪ್ರಮೋದ್ ಇದ್ದಾರೆ, ಪ್ರಮೋದ್ ಜೊತೆಗೂ ಕೂಡ ಮಾತಾಡ್ತೀವಿ. ಯಾಕಂದ್ರೆ ಬಿಜೆಪಿಗೆ ಇದೇ ಒಂದು ಪ್ರಮುಖವಾದಂತಹ ಅಸ್ತ್ರ. ಈಗ ಪತ್ರಾಸ್ತ್ರ ಕೂಡ ಈಗ ಬಿಜೆಪಿಗೆ ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟ ಮಾತಾಡ್ತೀವಿ. ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್.